ರಾಷ್ಟ್ರೀಯ ಸೇವಾ ಯೋಜನೆಯ ವಿಶೇಷ ಶಿಬಿರಗಳಿಂದ ನಾಯಕತ್ವ ನಿರ್ಮಾಣವಾಗುತ್ತದೆ. ವಿದ್ಯಾರ್ಥಿ ಯುವ ಸಮುದಾಯದಲ್ಲಿ ನಾಯಕತ್ವ ಗುಣಗಳು ಬೆಳೆಯುತ್ತವೆ. ರಾಷ್ಟ್ರೀಯ ಸೇವಾ ಯೋಜನೆ ಚಳವಳಿಯನ್ನ ಮುನ್ನಡೆಸುವ ಸಾಮಾಜಿಕ ಅರಿವನ್ನ ಯುವ ಸಮುದಾಯಕ್ಕೆ ನೀಡುತ್ತೇವೆ ಎಂದು ದಾಂಡೇಲಿ ನಗರಸಭೆ ಆಯುಕ್ತ ವಿವೇಕ್ ಬನ್ನೆ ಅಭಿಪ್ರಾಯಪಟ್ಟರು. ದಾಂಡೇಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 7 ದಿನಗಳ ಕಾಲ ಹಮ್ಮಿಕೊಂಡಿರುವ ರಾಷ್ಟ್ರೀಯ ಸೇವಾ ಯೋಜನೆ ವಿಶೇಷ ಶಿಬಿರವನ್ನ ಉದ್ಘಾಟಿಸಿ ಮಾತನಾಡಿದರು. ನಮ್ಮ ಜೊತೆಗೆ ಕೈ ಜೋಡಿಸಿರಿ ಅಂತಕ್ಕಂಥ ಒಂದು ವಿನಂತಿಯನ್ನ ಮಾಡ್ಕೊಳ್ತಾನೆ. ಏನಿಲ್ಲ, ನಗರಸಭೆ ಆಗಲಿ ಅಥವಾ ಯಾವುದೇ ಪಂಚಾಯತಿ ಆಗಲಿ ಅಥವಾ ಯಾವುದೇ ಸರ್ಕಾರಿ ಇಲಾಖೆ ಆಗಲಿ ಸ್ವಚ್ಛತೆ ಅಂತಕ್ಕಂಥದ್ದನ್ನ ಸಂಪೂರ್ಣವಾಗಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕಂತ ಹೇಳಿದ್ರೆ ಸ್ವಚ್ಛತೆ ಅಂತಕ್ಕಂಥದ್ದು ಇಟ್ ಇಸ್ ನಾಟ್ ಅ ಟಾಸ್ಕ್. ಒಂದು ಇಂಡಿವಿಜುವಲ್ ಒಂದು ಕೆಲಸ ಮಾಡಿದ್ರೆ ಸ್ವಚ್ಛತೆ ಅಂತಕ್ಕಂಥದ್ದು ಪರಿಪೂರ್ಣ ಆಗೋದಿಲ್ಲ. ಇಟ್ ಈಸ್ ಅ ಹ್ಯಾಬಿಟ್. ಇದು ಒಂದು ಅಭ್ಯಾಸದ ರೀತಿಯಲ್ಲಿ ನಾವು ಅದನ್ನು ಮಾಡಿಕೊಂಡಾಗ, ಪ್ರತಿಯೊಬ್ಬರು ಕೂಡ ಸ್ವಚ್ಛತೆಯ ಬಗ್ಗೆ ಜವಾಬ್ದಾರಿಯನ್ನು ವಹಿಸಿಕೊಂಡಾಗ ಮಾತ್ರ ನಾವು ಆ ಒಂದು ಪರಿಸರವನ್ನು. ಮುಖ್ಯ ಅತಿಥಿಯಾಗಿದ್ದ ನಗರಸಭೆಯ ಮಾಜಿ ಅಧ್ಯಕ್ಷೆ ಯಾಸ್ಮಿನ್ ಕಿತ್ತೂರು, ವಿದ್ಯಾರ್ಥಿಗಳು ಅಪರೂಪದ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡು ಸಮಾಜ ಸೇವೆಯ ವ್ಯಕ್ತಿತ್ವ ರೂಪಿಸಿಕೊಳ್ಳಬೇಕೆಂದರು. ಇದು ಇವಿಂದ ಸರೌಂಡಿಂಗ್ ಎಲ್ಲ ಎಷ್ಟು ಕ್ಲೀನ್ ಇದೆ. ಐ ಥಿಂಕ್ ಸ್ಟೂಡೆಂಟ್ಸ್ಗೂ ನಾವು ಅಪ್ರಿಷಿಯೇಟ್ ಮಾಡಬೇಕು. ಯಾವ ಕಾಲೇಜ್ ಎಷ್ಟು ನೀಟಾಗಿ ಕ್ಲೀನಾಗಿ ಇರುವುದಿಲ್ಲ. ಬಟ್ ಇನ್ ಕಾಲೇಜ್ ದೆನ್ ಒಂದು ಮೆಡಿಸಿನಲ್ ಇವರು ಶಿ ವಾಸ್ ಟೆಲಿಂಗ್ ಮೀ, ಐ ಥಿಂಕ್ ಇನ್ ಅ ಸ್ಪೀಚ್ ಶಿ ವಾಸ್ ಸೇಯಿಂಗ್ ವಿದ್ಯಾ ಅಲ್ಲ, ನಾಟ್ ವಿದ್ಯಾ, ವಿನಯ. ವಿದ್ಯಾ ಆ್ಯಂಡ್ ವಿನಯ ಬೋತ್ ಭಾಳ ಕನ್ಫ್ಯೂಸಿಂಗ್. ಸೊ ಕಾಲೇಜ್ ಅಭಿವೃದ್ಧಿ ಸಮಿತಿ ಸದಸ್ಯರಾದ ಬಶೀರ್ ಗಿರಿಯಾಲ ಹಾಗೂ ಎಂಎಸ್ಎಸ್ ಅಧಿಕಾರಿ ಡಾಕ್ಟರ್ ವಿನಯ ಜಿ ನಾಯಕ್ ಉಪಸ್ಥಿತರಿದ್ದರು. ಅಧ್ಯಕ್ಷತೆ ವಹಿಸಿದ್ದ ಪ್ರಾಂಶುಪಾಲ ಡಾಕ್ಟರ್ ಎಂಡಿ ಒಕ್ಕುಂದ ಮಾತನಾಡಿ, ವಿದ್ಯಾರ್ಥಿ ಯುವ ಸಮುದಾಯದಲ್ಲಿ ಶ್ರಮ, ಗೌರವ ಹಾಗೂ ವೈಚಾರಿಕ ಪ್ರಜ್ಞೆಯನ್ನ ಬೆಳೆಸುವುದು ಹಾಗೂ ಅವರು ಸಮಾಜದಲ್ಲಿ ಸಾಮಾಜಿಕ ಜಾಗೃತಿಯನ್ನ ಮೂಡಿಸಲು ಎನ್ಎಸ್ಎಸ್ ವಿಶೇಷ ಶಿಬಿರದಿಂದ ಸಾಧ್ಯವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ಹರ್ಲಾಪುರದ ಶಂಭಯ್ಯ ಹಿರೇಮಠ ಹಾಗೂ ಕಲಾ ತಂಡದವರು ಸಾಮಾಜಿಕ ಜಾಗೃತಿ ಹಾಡುಗಳನ್ನ ಹಾಡಿ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಿದ್ರು. ಭಾವನಾ ಪ್ರಾರ್ಥಿಸಿದ್ರು. ಸ್ಯಾಮ್ಯುಯಲ್ ವಡ್ಡರ್ ಸ್ವಾಗತಿಸಿದ್ರು. ವಿದ್ಯಾ ಪ್ರಾಸ್ತಾವಿಕ ಮಾತನಾಡಿದ್ರು. ಪ್ರಶಾಂತ್ ದೇವುಸ್ಕರ್ ವಂದಿಸಿದ್ರು. ಅನುಷಾ ಮತ್ತು ಸೀಮಾ ನಾಯ್ಕ್ ಕಾರ್ಯಕ್ರಮ ನಿರೂಪಿಸಿದ್ರು.